ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಎಡುಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ, ಎಲ್ಲ KCET ಸ್ಟೂಡೆಂಟ್ಸ್ಗೂ ಇದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಈ ದೊಡ್ಡ ಇಶ್ಯೂ ಆಗಿದೆ. ಸೊ ಇವಾಗ ಅದ್ರ ಬಗ್ಗೆ ನಾನು ಕರೆಕ್ಟಾಗಿ ಕ್ಲಾರಿಟಿ ಕೊಡೋದಕ್ಕೆ, ಅದು ಯಾಕೆ ಆಗ್ತಿದೆ, ಹೆಂಗೆ ಅದನ್ನು ರೀಸಾಲ್ವ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಹೀಗಾಗಿರೋ ದೊಡ್ಡ ಇಶ್ಯೂ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಕ್ಲಾಸ್ ಎ ಇದ್ದವ್ರಿಗೆಲ್ಲರೂ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಕ್ಲಾಸ್ ಎಫ್ ಅಂತ ಬರ್ತಾ ಇದೆ. ಇದು ಯಾಕೆ ಬರ್ತಿದೆ, ಹೆಂಗೆ ರೀಸಾಲ್ವ್ ಮಾಡಬೇಕು, ಇದೆಲ್ಲನೂ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ನಿಮಗೆ ಕ್ಲಿಯರ್ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ, ಫುಲ್ ಅರ್ಥ ಆಗುತ್ತೆ. ನೀವು ಈ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ಬಂದಿದ್ದರೆ, ವಿಸಿಟ್ ಮಾಡಿದರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಅಪ್ಡೇಟ್ಸ್ ಬಿಡಲಿ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಮತ್ತು ನೀವು ಈ KCET ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ನಿಮ್ಗೆ ಯಾರಾದರೂ KCET ಸ್ಟೂಡೆಂಟ್ಸ್ ಗೊತ್ತಿರಲಿ, ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ನೋಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಏನೇ ಡೌಟ್ಸ್ ಇರಲಿ ಕ್ಲಾರಿಟಿ ತಗೊಳ್ಳಿ. ಇವಾಗ ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇವಾಗ ನಿನ್ನೆ 10 to 15 ಸ್ಟೂಡೆಂಟ್ಸ್ ನಮಗೆ ಮೆಸೇಜ್ ಮಾಡಿದ್ರು, ಈ ಥರ ನಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಿದೆ. ಕ್ಲಾಸ್ ಎ ಅಂತ ಇರೋದು ಇವನ್ ಕ್ಲಾಸ್ ಎ ಅಂತಲೇ ಇರುತ್ತೆ, ಬಟ್ ಡೌನ್ಲೋಡ್ ಆದ ತಕ್ಷಣ ಕ್ಲಾಸ್ ಎಫ್ ಅಂತ ಡೌನ್ಲೋಡ್ ಆಗಿರುತ್ತೆ. ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀವಿ ಅಂತ ಹೇಳಿದರು. ಸೊ ನಾವು ಯಾವ ಥರ ಕನ್ಸಿಡರ್ ಮಾಡಿದ್ವಿ ಅಂದರೆ, ಇಟ್ ಮೇ ಬಿ ಎ ಟೆಕ್ನಿಕಲ್ ಇಶ್ಯೂ. ಯಾಕಂದರೆ ಟೆಕ್ನಿಕಲ್ ಇಶ್ಯೂ ಪ್ರತಿ ವರ್ಷವೂ ಕೂಡ ಆಗ್ತಾ ಇರುತ್ತೆ. ಸೊ ಅದರಿಂದ ಏನಾಗಲ್ಲ, ನಾಳೆ ಬೆಳಗ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಅರ್ಲಿ ಮಾರ್ನಿಂಗ್. ಯಾವುದೇ ಕಾರಣಕ್ಕೂ ಸರ್ವರ್ ಬ್ಯುಸಿ ಇರೋಲ್ಲ, ಸರ್ವರ್ ಇಶ್ಯೂಸ್ ಏನೂ ಇರೋಲ್ಲ. ನೀವು ಅರ್ಲಿ ಮಾರ್ನಿಂಗ್ ಎದ್ದು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಬಟ್ ಅದೇನಾಯಿತು, ಇವತ್ತು ಬೆಳಗ್ಗೆ ನೋಡಿದಾಗ ನಾವು ಒಂದ್ಸತಿ ಯಾವಾಗ ನಮ್ಮ ವಿಡಿಯೋಸ್ ಕಮೆಂಟ್ಸ್ ಎಲ್ಲ ನೋಡ್ಕೊಂಬಂದ್ವಿ, ಅದು ಒಬ್ರಿಗಾಗಿರಲಿಲ್ಲ, ಸಿಕ್ಕಾಪಟ್ಟೆ ಜನಕ್ಕೆ ಆಗ್ತಾಯಿತ್ತು. ಇದು ಆಲ್ರೆಡಿ ಅರೌಂಡ್ 500 to 600 ಸ್ಟೂಡೆಂಟ್ಸಿಗೆ ಇದೇ ಥರ ಎಫೆಕ್ಟ್ ಆಗ್ತಿದೆ ಅಂತ ಗೊತ್ತಾಯಿತು. ಸೊ ಇದನ್ನು ಯಾಕೆ ಈ ಥರ ಎಫೆಕ್ಟ್ ಆಗ್ತಿದೆ ಅಂತ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ವಿ. ಸೊ ಆ ಹೆಲ್ಪ್ಲೈನ್ ನಂಬರಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ಇದು ರಿಯಲ್ ಎರರ್ ಆಗಿದೆ. ಏನಂದರೆ, ಆ ಅಪ್ಲಿಕೇಶನ್ ಡೆವಲಪರ್ ಇದ್ದಾರಲ್ಲ, ಅವರು ಯಾವ ಥರ ಆ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ, ಲೈಕ್ ನಿಮಗೆ ಈ ಥರ HTML ಏನಿದೆ ನಿಮಗೆ ಆಫ್ ಸ್ಕ್ರೀನಲ್ಲಿ ಕರೆಕ್ಟಾಗೆ ತೋರಿಸ್ತಾ ಇರುತ್ತೆ, ಕ್ಲಾಸ್ ಎ ಅಂತಾನೆ. ನಿಮ್ಗೆ ಏನಿರುತ್ತೆ, ನಿಮ್ಮದು ಕ್ಯಾಟಗರಿ ಏನಿದೆ, ಕ್ಲಾಸ್ ಎ ಇದೆ, ಕ್ಲಾಸ್ ಏನಿದೆ ಅದೇ ತೋರಿಸ್ತಾ ಇರುತ್ತೆ. ಬಟ್ ನೀವು ಯಾವಾಗ ಡೌನ್ಲೋಡ್ ಮಾಡ್ಕೊಳ್ತೀರೋ ಅದನ್ನು, ಅದೇ ಥರ ಪ್ರಿಂಟ್ ಆಗಿರಲ್ಲ ಅದ್ರ ಮೇಲೆ. ಕೆಲವೊಬ್ಬರಿಗೆಲ್ಲ ಬ್ಲ್ಯಾಂಕ್ ಪ್ರಿಂಟ್ ಆಗ್ತಿದೆ. ಇವನ್ ನೀವು ಕೂಡ ನೋಡಿರ್ತೀರ, ನಮ್ಮ ವಾಟ್ಸಪ್ ಗ್ರೂಪಲ್ಲಿದ್ದರೆ ಎಷ್ಟೊಂದು ಜನಕ್ಕೆ ಸೇಮ್ ಇಶ್ಯೂ ಬರ್ತಾಯಿತ್ತು. ಸೊ ಈ ಥರ ಬ್ಲ್ಯಾಂಕ್ ಬರ್ತಿದೆ ಅಂತ, ಇಟ್ಸ್ ಆಲ್ ಅಬೌಟ್ ಒಂದು ಅಪ್ಲಿಕೇಶನ್ ಡೆವಲಪರ್ ಮಾಡಿರೋ ಒಂದು ಎರರಿಂದ. ಸೊ ಅದು ಈ ಥರ ನಿಮ್ಗೆ ಅಲ್ಲಿ ಕಾಣಿಸೋದು ಕರೆಕ್ಟಾಗೇ ಇರುತ್ತೆ, ಬಟ್ ಡೌನ್ಲೋಡ್ ಆದಮೇಲೆ ಅದು ಪ್ರಿಂಟ್ ಆಗಿರಲ್ಲ, ಬ್ಲ್ಯಾಂಕ್ ಆಗಿರುತ್ತೆ. ಮತ್ತು ಇನ್ನೂ ಕೆಲವರಿಗೆ ಡೌನ್ಲೋಡ್ ಆದ್ರೂ ಅದು ಕ್ಲಾಸ್ ಎಫ್ ಇನ್ವ್ಯಾಲಿಡ್ ಆಗಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗಿತ್ತು. ಮತ್ತು ಇವಾಗ ಕೆಲವರಿಗೆಲ್ಲ ಇದು ಚಿಕ್ಕದು ಅಂತ ಅನಿಸುತ್ತೆ, ಬಟ್ ಅದು ಯಾರಿಗೆ ಎಫೆಕ್ಟ್ ಆಗಿರುತ್ತೆ ನೋಡಿ, ಆ 3 ದಿನದಿಂದನೂ ಕೂಡ ಸೇಮ್ ಎಫೆಕ್ಟೇ ಅವರು ಫೇಸ್ ಮಾಡ್ತಿದ್ದಾರೆ. ಅವ್ರಿಗೆ ಅದು ಕ್ಲಾರಿಟಿ ಸಿಗ್ತಿಲ್ಲ. ಇವನ್ ನೀವು ಹೆಲ್ಪ್ ಲೈನಿಗೆ ಕಾಲ್ ಮಾಡಿದ್ರು ಕೂಡ ಅವರು ಪಿಕ್ ಮಾಡ್ತಿಲ್ಲ, ಅಂದರೆ ಆ ಕಾಲ್ಸ್ ಹೋಗ್ತಾ ಇಲ್ಲ. ಸೊ ಈ ಥರ ಆಗಿದೆ ಅಲ್ವಾ. ಸೊ ಇದು ಒಂದು ಮೇಜರ್ ಎಫೆಕ್ಟೇ ಆಗಿದೆ. ಇದು ಯಾವುದೇ ಕಾರಣಕ್ಕೂ ಚಿಕ್ಕ ಎಫೆಕ್ಟ್ ಅಲ್ಲ. ಬಟ್ ಇದು ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲಿಯರ್ ಆಗುತ್ತೆ. ಇವಾಗ ಇನ್ನೂ ಯಾವ ಥರ ಎಕ್ಸಾಂಪಲ್, ಯಾವ ಥರ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಣ, ನೋಡೋಣ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಕ್ಲಾಸ್ ಎ ಇರೋರು ಜನರಲ್ ಕ್ಯಾಟಗರಿಯವರಾಗಿರ್ತಾರೆ, ಓಕೆನಾ. ನೆಕ್ಸ್ಟು ಇಫ್ ಅವ್ರಿಗೇನಾದರೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇತ್ತು ಅಂದರೆ, ಬಟ್ ಇನ್ ಕೇಸ್ ಅವ್ರಿಗೇನಾದರೂ ಕ್ಲಾಸ್ ಎಫ್ ಬಂದ್ರೂ ದ ಅಪ್ಲಿಕೇಶನ್ ವಿಲ್ ಬಿ 100% accepted. ಬಟ್ ಅವರಿಗೆ ಈಗ ಅಕ್ಸೆಪ್ಟ್ ಮಾಡ್ತಾರೆ. ಇನ್ ಕೇಸ್ ಅವ್ರು ನೋಡಿರಲಿಲ್ಲ ಅಂದರೆ ಅವ್ರಿಗೆ ಮುಂದೆ ದೊಡ್ಡ ಸಿವಿಯರ್ ಇಶ್ಯೂನೇ ಆಗುತ್ತೆ. ಅವಾಗ ಯಾವಾಗ ಅಂದರೆ, ನೀವು ಎಕ್ಸಾಮ್ ಎಲ್ಲ ಇದು ಕಂಪ್ಲೀಟ್ ಅಪ್ಲಿಕೇಶನ್ ಎಲ್ಲ ಬಂದಮೇಲೆ ನೀವು ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡಬೇಕಾದ್ರೆ ಎಫೆಕ್ಟ್ ಆಗುತ್ತೆ. ಆವಾಗ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನಿಮ್ಮದು ಒರಿಜಿನಲ್ ಡೇಟಾ ಬಂದು ಕ್ಲಾಸ್ ಎ ಆಗಿರುತ್ತೆ, ಕ್ಲಾಸ್ ಎ ಅಂತಲೇ ಶೋ ಆಗ್ತಿರುತ್ತೆ. ಬಟ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಕ್ಲಾಸ್ ಎಫ್ ಅಂತ ಆಗಿರುತ್ತೆ. ಈ ಥರ ಎಫೆಕ್ಟ್ಸ್ ಆಗ್ತಿದೆ. ಮತ್ತು ಅದು ಕೌನ್ಸ್ಲಿಂಗ್ ಟೈಮಲ್ಲಾಗಿರಲಿ, ಸೀಟ್ ಸೆಲೆಕ್ಷನ್ ಟೈಮಲ್ಲಾಗಿರಲಿ, ಈ ಥರ ಕೇಸಸ್ ಅಂತ ಬಂದಾಗ ಇವನ್ ರಿಜೆಕ್ಷನ್ ಆಗೋ ಕೂಡ ಚಾನ್ಸಸ್ ತುಂಬಾ ಇರುತ್ತೆ ವೆರಿಫಿಕೇಷನ್ ಟೈಮಲ್ಲಿ. ಅದಕ್ಕೋಸ್ಕರ ಇದೊಂದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ನೀವು ತುಂಬಾ ಸ್ಕಿಪ್ ಮಾಡದೆ ಫುಲ್ ಕೇಳಿ, ಗೊತ್ತಾಗುತ್ತೆ ನಿಮಗೆ ಯಾವ ಥರ ಈ ಇಶ್ಯೂನ ಯಾವ ಥರ ಬೇಗ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಇವಾಗ ಇದನ್ನು ನಾವು ಕ್ಲಿಯರ್ ಮಾಡೋದ್ರ ಕಡೆ ನೋಡೋಣ, ಕಾನ್ಸಂಟ್ರೇಟ್ ಮಾಡೋಣ ಅಂತ. ಮತ್ತು ಇನ್ನೂ ಯಾರ್ಯಾರು ಇದೇ ಥರನೇ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ,
ಈ ಥರ ಕ್ಲಾಸ್ ಎ ಇರೋರ್ದೆಲ್ಲ ಕ್ಲಾಸ್ ಎಫ್ ಅಂತ ಬರ್ತಿದೆ, ಅಥವಾ ಏನಾದರೂ ಕ್ಯಾಟಗರಿ ಚೇಂಜ್ ಆಗಿರ್ಬೋದು, ಈ ಥರ ಏನಾದರೂ ಯಾರ್ದಾರ್ದು ಬರ್ತಿದೆ ಅವರು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಐ ಆಮ್ ಆಲ್ಸೋ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಅಂತ ಈ ಥರ ಮೆನ್ಷನ್ ಮಾಡಿ ಸೆಂಡ್ ಮಾಡಿ. ಇದನ್ನು ನಾವು ಯಾಕೆ ನಿಮ್ಗೆ ಹೇಳ್ತಿದ್ದೀವಿ ಅಂದರೆ, ನನಗೆ ಎಷ್ಟು ಕಮೆಂಟ್ಸ್ ಬರುತ್ತೆ ವಿಡಿಯೋಗೆ ಅದ್ರ ಬೇಸಿಸ್ ಮೇಲೆ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ. ಸೊ ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಈ ಥರ ಎಲ್ಲ ಬರ್ತಿದೆ, ಇದು ಒಬ್ರಿಗಲ್ಲ ಇಬ್ರಿಗಲ್ಲ, ಲೈಕ್ ಈ ಥರ ಸೆವ್ರಲ್ ಮೆಂಬರ್ಸಿಗೆ ಬರ್ತಿದೆ, ಇನ್ನೂ ಇಶ್ಯೂ ಸಾಲ್ವ್ ಆಗಿಲ್ಲ ಅಂತ, ನಾವು ಬೇಗನೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಬೇಗ ಕ್ಲಿಯರ್ ಮಾಡಿಸ್ಬೋದು, ಅದನ್ನು ರೀಸಾಲ್ವ್ ಮಾಡ್ಬೋದು. ಇದು ಒಂದು ಹೆಲ್ಪ್ ಆಗುತ್ತೆ ತುಂಬ. ಸೊ ನಿಮ್ಮ ಕಮೆಂಟಲ್ಲಿ ಏನು ಕಮೆಂಟ್ ಮಾಡಬೇಕು, ಐ ಆಮ್ ಆಲ್ಸೋ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಅಂತ ಮೆನ್ಷನ್ ಮಾಡಿ. ಡೆಫಿನೆಟ್ಲಿ ನಿಮಗೆ ವಿತಿನ್ 24 hours ಮತ್ತೆ ನಿಮ್ಗೆ ಒಂದು ಅಪ್ಡೇಟಲ್ಲಿ ಬರ್ತೀವಿ. ನೀವು ಅದನ್ನು ಕ್ಲಿಯರ್ ಆಗಿರುತ್ತೆ. ನಿಮಗೆ ಏನೇ ಆಗಿದ್ರು ಕೂಡ ಅವರಿಗೆ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಈ ಥರ ಅವ್ರಿಗೆ ಇಂಟ್ರಾಕ್ಟ್ ಮಾಡಿ ಹೇಳ್ತೀವಿ. ಬಿಕಾಸ್ ಒಂದು ಅವ್ರ ಪ್ರೂಫ್ ಇದ್ದರೆ ನಂಬ್ತಾರೆ. ಸೊ ದಟ್ಸ್ ದ ರೀಸನ್ ವಿ ಆರ್ ಆಸ್ಕಿಂಗ್ ಫಾರ್ ದ ಕಮೆಂಟ್ಸ್. ಓಕೆ, ಇವಾಗ ಆಮೇಲೆ ಅದಕ್ಕಿಂತ ಬೇರೆ ಇನ್ನೂ ಏನಾದರೂ ನಿಮಗೆ ಚೇಂಜಸ್ ಇತ್ತು, ಏನಾದರೂ ಎರರ್ಸ್ ಇತ್ತು ಅಂದರೆ ನಿಮ್ಮ KCET ಅಪ್ಲಿಕೇಶನ್ ನಂಬರ್ನ ಮೆನ್ಷನ್ ಮಾಡಿ, ಮತ್ತು ನಿಮ್ಗೆ ಅಲ್ಲಿ ನಿಮ್ಮ ಕ್ಯಾಟಗಿರಿನ ಮೆನ್ಷನ್ ಮಾಡಿ, ಮತ್ತು ಅಲ್ಲಿ ಏನು ನಿಮಗೆ ಎಫೆಕ್ಟ್ ಆಗ್ತಿದೆ, ಏನು ಚೇಂಜಸ್ ಆಗಿದೆ ಅಂತ ಮೆನ್ಷನ್ ಮಾಡಿ. ಅದು ನೀವು ಪೊಲೈಟ್ ಆಗಿರಿ, ನಿಮಗೆ ತುಂಬಾ ಇದರಿಂದ ಯೂಸ್ ಆಗುತ್ತೆ, ನಿಮ್ಗೆ ಅದು ಬೇಗ ಸಾಲ್ವ್ ಆಗುತ್ತೆ. ನಿಮ್ಗೆ ಈ ಥರ ಎಲ್ಲ ಅಪ್ಲಿಕೇಶನ್ ಮಾಡಿದ್ರೆ ಬೇಗ ಅಪ್ಲಿಕೇಶನ್ ನಂಬರ್ ತೊಗೊಂಡು ಅವ್ರು ಅದನ್ನು ಟ್ರೈ ಮಾಡ್ತಾರೆ. ಡೆಫಿನೆಟ್ಲಿ ಅಲ್ಲಿ ಏನು ಎರರ್ ಆಗಿರುತ್ತೆ ಇಮಿಡಿಯೇಟ್ಲಿ ನಿಮ್ಗೆ ಸಾಲ್ವ್ ಆಗಿರುತ್ತೆ. ಸೊ ದಟ್ ವಿ ಆರ್ ಆಸ್ಕಿಂಗ್ ಫಾರ್ ಅಪ್ಲಿಕೇಶನ್ ನಂಬರ್. ನೀವು ಈ ಥರ ಎಷ್ಟು ಬೇಗ ನೀವು ಕಮೆಂಟ್ಸ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಕ್ಲಾರಿಟಿ ಸಿಗುತ್ತೆ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಇನ್ನೂ ಒಂದು ದೊಡ್ಡ ಸ್ಟೆಪ್ ತೊಗೊಳ್ತೀನಿ ಅನ್ನೋದೇ ಆದರೆ, ನಾವು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಇಮೇಲ್ ಕೊಟ್ಟಿರ್ತೀವಿ. ಆ ಇಮೇಲ್ ಬಂದು ನೀವು ಅದರಲ್ಲಿ ಒಂದು ಕಂಟೆಂಟ್ನ ಮೆನ್ಷನ್ ಮಾಡಿ, ನಿಮ್ಮ KCET ನಂಬರ್ನ ಮೆನ್ಷನ್ ಮಾಡಿ, ಮತ್ತು ನಿಮ್ಗಲ್ಲಿ ಏನು ಎಫೆಕ್ಟ್ ಆಗ್ತಿದೆ ಅಂತ ಮೆನ್ಷನ್ ಮಾಡಿ ಆ ಇಮೇಲ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಡೈರೆಕ್ಟ್ ಡೆವಲಪರಿಗೆ ಹೋಗುತ್ತೆ. ಸೊ ಇವನ್ ಇನ್ ಕೇಸ್ ಅವ್ರು ಏನಾದರೂ ಇಮೇಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರು ಅಂದರೆ ಅಲ್ಲೂ ಒಂದು ಪಕ್ಷ ಸಾಲ್ವ್ ಆಗ್ಬೋದು. ಬಟ್ ಫಸ್ಟ್ ಪ್ರಯಾರಿಟಿ ನೀವು ಆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಎಷ್ಟು ಹೇಳ್ತೀರಾ ಅಷ್ಟು ಬೇಗ ನಾವು ಅವರಿಗೆ ಇನ್ಫಾರ್ಮ್ ಮಾಡ್ತೀವಿ, ನೋಟಿಸ್ ಕೊಡ್ತೀವಿ. ಸೊ ಬೇಗ ಕ್ಲಿಯರ್ ಆಗುತ್ತೆ. ಓಕೆ, ಇನ್ ಕೇಸ್ ನೀವೇನಾದರೂ ಇಮೇಲಿಗೆ ಹೋಗೋದಾದರೆ ಈ ಥರ ಬರೀರಿ: ಡಿಯರ್ ಸರ್ ಆರ್ ಮೇಡಮ್, ಐ ಹ್ಯಾವ್ ಅಪ್ಲೈಡ್ ಫಾರ್ KCET. ಡ್ಯೂರಿಂಗ್ ದ ಅಪ್ಲಿಕೇಶನ್ ಪ್ರೋಸೆಸ್ ಐ ಸೆಲೆಕ್ಟೆಡ್ ಕ್ಲಾಸ್ ಎ, but after downloading the application form it is showing as class F. So please look into the issue as soon as possible, as it might affect my counseling and verification process. Include your full name and application number. Again, ಮತ್ತೆ ನೀವು ಯಾವುದೇ ಕಾರಣಕ್ಕೂ ಪರ್ಸ್ನಲ್ ಡೇಟಾ ಆಗಿರಲಿ, ಯಾವ ಥರ ನಿಮಗೆ ಅದೇನಾದರೂ ಕೀ ಆ ಥರ ಕೊಟ್ಟಿದ್ದಾಗ ಪಾಸ್ವರ್ಡ್ಸ್ ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ. ಜಸ್ಟ್ ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮಗೆ ಆಗ್ತಿರೋ ಎಫೆಕ್ಟ್ ಇಷ್ಟೇ ಶೇರ್ ಮಾಡಿ ಸ್ಟೂಡೆಂಟ್ಸ್. ಓಕೆನಾ? ಮತ್ತು ಈ ಥರ ಯಾಕೆ ಆಗ್ತಿದೆ, ಇವಾಗ ಮೇನ್ ಕಾರಣಕ್ಕೆ ಹೋಗೋಣ. ಯಾಕೆ ಈ ಥರ ಆಗ್ತಿದೆ ಎಫೆಕ್ಟು, ಇದು ನಿಮಗೆ ಯಾಕೆ ಆಗ್ತಿದೆ ಅಂತ ಇರ್ತೀರ ಕೆಲವರು, ಕರೆಕ್ಟ್? ಸೊ ಇದು ನಿಮಗೆ ಅಂತ ಆಗಿರಲ್ಲ, ಬಟ್ ಇದು ಆ್ಯಸ್ ಎ ಟೆಕ್ನಿಕಲ್ ಎರರ್ ಅಂತ ಬಂದರೆ ನಿಮಗೆ ಇವಾಗ ನೋಡಿ, ಒಂದು ಡೆವಲಪರ್ ಅದನ್ನು ನಿಮ್ಮ ಡೇಟಾಸ್ನೆಲ್ಲ ಸೇವ್ ಮಾಡ್ತಿರ್ತಾರೆ. ಲೈಕ್ ಅವರು ಬಂದು ಥೌಸಂಡ್ಸ್ ಆಲ್ ಓವರ್ ಕರ್ನಾಟಕ ಮಾಡ್ತಿರ್ತಾರೆ. ಸೊ 1000 ಸೆಟ್ಸ್ ಈ ಥರ ಹೋಗ್ತಿರುತ್ತೆ, ಸೇವ್ ಆಗ್ತಿರುತ್ತೆ. ಬಟ್ ಆ ಡೇಟಾ 1000 ಮೆಂಬರ್ಸಲ್ಲಿ ಏನೇನು ಸೇವ್ ಆಗ್ತಿರುತ್ತೆ ನೋಡಿ, ಆ ಸೇವ್ ಆಗೋ ಟೈಮಲ್ಲಿ ಗ್ಲಿಚ್ ಆಗಿರುತ್ತೆ ಸರ್ವರ್. ಅಂದರೆ ಆ ಒಂದು ಏನಾದರೂ ನೆಟ್ ಇಶ್ಯೂ ಆಗಿರ್ಬೋದು, ಈ ಥರ ಇಶ್ಯೂಯಿಂದ ಅದು ನಿಮ್ಮ ಸೇವಿಂಗಿಗೆ ಎಫೆಕ್ಟ್ ಆಗಿರುತ್ತೆ. ಪ್ರತಿಯೊಂದು ಯಾವುದೋ ಒಂದು ಚಿಕ್ಕ ಒಂದು ಕೋಡ್ ಲೈನ್ ಮಿಸ್ ಆಗಿರೋದಕ್ಕೇ ಕಂಪ್ಲೀಟ್ ಅದು ನಿಮ್ಮ ಡೇಟಾ ಸೇವ್ ಆಗಿರೋಲ್ಲ. ಸೊ ಅದರಿಂದ ಅಲ್ಲಿರೋ ಡೇಟಾನೇ ಅಲಾಟ್ ಮಾಡಿಕೊಂಡು ಅದು ನಿಮಗೆ ರಾಂಗ್ ಡೇಟಾನ ಅಲಾಟ್ ಮಾಡ್ತಿರುತ್ತೆ. ಮತ್ತು ಇನ್ನೂ ಒಂದು ಎರರ್ ಅಂದರೆ, ಇವಾಗ ನೋಡಿ ನಿಮಗೆ ಅದು ಎಲ್ಲ ಡೇಟಾ ಕರೆಕ್ಟಾಗೆ ತೋರಿಸ್ತಿತ್ತು, ಕ್ಲಾಸ್ ಎ ಅಂತಲೇ ಇತ್ತು, ಎಲ್ಲ ಥರ ಇತ್ತು. ಬಟ್ ಡೌನ್ಲೋಡ್ ಆದಮೇಲೆ ನಿಮ್ಮ ಕ್ಲಾಸ್ ಎಫ್ ಅಂತ ಬರ್ತಿದೆ ಅನ್ನೋದೇ ಆದರೆ, ಅದು ನಿಮಗೆ ಎಲ್ಲಿ ಅಂದರೆ ಅವರು ಫ್ರಂಟ್ ಎಂಡಲ್ಲಿ ಕರೆಕ್ಟಾಗಿ ಡೇಟಾ ಸೆಟ್ ಮಾಡಿರ್ತಾರೆ, ಸೇವ್ ಆಗಿರುತ್ತೆ. ಬಟ್ ಬ್ಯಾಕ್ ಎಂಡಲ್ಲಿ ಏನು ಯೂಸ್ ಮಾಡ್ತಿರ್ತಾರೆ ನೋಡಿ, ಅಂದರೆ ನಿಮಗೆ ಇಲ್ಲಿ ಪ್ರಿಂಟ್ ಆಗಬೇಕು, ಆ PDF ಡೌನ್ಲೋಡ್ ಆಗಬೇಕು ಅಂತ, ಅದು ಹಾರ್ಡ್ ಕಾಪಿಯಾಗಿ ಅಂದರೆ ನಿಮಗೆ ಅದು ಡೌನ್ಲೋಡ್ ಆಗಿ ಬರಬೇಕು ಅನ್ನೋದಾಗ, ಆವಾಗ ಆ ಸೆಂಟರ್ ಬಿಟ್ವೀನ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಈ ಥರ ನಿಮ್ಮ ಅದರಲ್ಲಿ ಒಂದೇನೋ ಎರರ್ ಬಂದಿರುತ್ತೆ. ಸೊ ಅದಕ್ಕೂ ರೀಸನ್ಗೆ ನಿಮ್ಗೆ ಆ ಥರ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ನೋ ವರೀಸ್, 100% ಶೋರ್ ನಿಮ್ಗೆ ಎಲ್ಲರಿಗೂ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ಎಲ್ಲನೂ ನೀವು ಆರಾಮಾಗಿ ಎಲ್ಲ ಥರ ನೀವು ಅಂದ್ಕೊಂಡಿರೋ ಈ ಥರ ಕಾಲೇಜಸ್ಗೆ ನಿಮ್ಮ ಗೋಲ್ಸ್ನ ರೀಚ್ ಮಾಡ್ಬೋದು. ಎಲ್ಲ ಥರ ವೆರಿಫಿಕೇಷನ್ಸ್, ಎಲ್ಲ ಥರ ರೌಂಡ್ಸ್ ಎಲ್ಲ ಥರನೂ ಅಟೆಂಡ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಇದರಿಂದ ಏನೂ ಕ್ಯಾನ್ಸಲ್ ಆಗಲ್ಲ. ಬಟ್ ಒಂದು ಏನಂದರೆ, ನಿಮ್ಗೆ ಏನೇ ಚಿಕ್ಕದೇ ಡೌಟ್ ಇರಲಿ, ದೊಡ್ಡದೇ ಡೌಟ್ ಇರಲಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ನೀವು
ಗ್ರೂಪಿಗೆ ಜಾಯಿನ್ ಆದರೆ ಅಡ್ಮಿನ್ ನಂಬರಿಗೆ ಮೆಸೇಜ್ ಮಾಡಿ, ಡೆಫಿನೆಟ್ಲಿ ನಾವು ರಿಪ್ಲೈ ಮಾಡ್ತೀವಿ ನಿಮಗೆ. ಬಿಕಾಸ್ ನೀವು ಒಂದ್ಸತಿ ಅದರಲ್ಲಿ ಅವ್ರು ಏನು ಕೊಟ್ಟಿರ್ತಾರೆ ಅಂದರೆ ಪ್ರೊಸೀಜರು, ನೀವು ಅಕ್ಸೆಪ್ಟ್ ಮಾಡಿದ್ರಿ ಅಂದರೆ ಇಟ್ ನಾಟ್ ಬಿ ಎಡಿಟೆಡ್, ಆರ್ ನೀವು ಮತ್ತೆ ಏನು ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಎಡಿಟ್ ಮಾಡೋಕ್ಕಾಗಲ್ಲ ಅಂತ. ಸೊ ನಾವು ನಿಮಗೆ ಎಡಿಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಕೈಲಿರುತ್ತೆ, ನಾವು ನಿಮ್ಗೆ ನೀಟಾಗಿ ಅದನ್ನು ತಿಳಿಸ್ಕೊಡ್ತೀವಿ, ಯಾವ ಥರ ಮಾಡಿದ್ರೆ ಬೆಸ್ಟು, ಯಾವ ಥರ ಮಾಡಬೇಕು ಅಂತ. ಸೊ ಈ ಥರ ನೀವು ನಮಗೆ ಒಂದ್ಸತಿ ಅದನ್ನು ಇನ್ಫಾರ್ಮ್ ಮಾಡಿದ್ರೆ, ಬೇಕಾದರೆ ನೀವು 2 ಟೈಮ್ಸ್ ಆದರೂ ಪರವಾಗಿಲ್ಲ, 3 ಟೈಮ್ಸ್ ಆದರೂ ಪರವಾಗಿಲ್ಲ, ಇನ್ಫಾರ್ಮೇಷನ್ ತಿಳ್ಕೊಂಡು ಅಪ್ಲೈ ಮಾಡಿ. ಅವಾಗ ಅದು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಎವ್ರಿ ಇಯರ್ ನಾವು ಈ ಥರನೇ ಟ್ರೈನ್ ಮಾಡ್ತಾ ಇರ್ತೀವಿ. ಸೊ ಎಷ್ಟೊಂದು ಜನಕ್ಕೆ ಈ ಥರ ಎರರ್ಸ್ ಬರ್ತಿರುತ್ತೆ ಅಂದಾಗ, ಸೊ ಅದನ್ನು ನಿಮಗೆ ಈಸಿಯಾಗಿ ಕ್ಲಾರಿಟಿ ಕೊಡ್ಬೋದು. ನೀವು ಯಾವ ಥರ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ, ಮತ್ತು ವಿತೌಟ್ ಎನಿ ಎರರ್ಸ್ ನೀವು ಈಸಿಯಾಗಿ ಫ್ಲೋ ಆಗ್ಬೋದು. ನಿಮಗೆ ಬೇಗ ಈ ಥರ ಸೀಟ್ಸ್ ಅಲಾಟ್ ಆಗುತ್ತೆ, ಯಾವ ಥರ ಅಂತ, ಈ ಥರದ್ದೆಲ್ಲ ಏನೇ ಡೌಟ್ ಇದ್ರೂ ನೀವು ಕೇಳಿ, ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಮತ್ತು ಈ ಥರ ಇದಾಗಿರೋದಕ್ಕೆ ನಿಮ್ಮ ರೀಸನ್, ಅಥವಾ ನೀವು ಈ ಥರ ರಿಫ್ರೆಶ್ ಮಾಡಿರೋದಕ್ಕೆ, ಅಥವಾ ನೀವು ಫಿಲ್ ಮಾಡಬೇಕಾದ್ರೆ ಏನೋ ತಪ್ಪು ಮಾಡಿದ್ದೀರಾ, ಆಮೇಲೆ ನಾನೇ ಫಾರ್ಮ್ ಫಿಲ್ ಕರೆಕ್ಟ್ ಮಾಡಿಲ್ಲ, ಈ ಥರ ಅಂದ್ಕೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮಗೆ ಅದು 100% ಶ್ಯೂರ್ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ 100% ಶ್ಯೂರ್ ನಿಮಗೆ ಮತ್ತೆ ಕರೆಕ್ಟಾಗಿ ರಿಸಲ್ಟ್ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ವರಿ ಮಾಡಬೇಡಿ ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಆಗಲ್ಲ, ಕ್ಲಿಯರ್ ಆಗೇ ಆಗುತ್ತೆ. ಇದು ಒಂದು ಟೆಕ್ನಿಕಲ್ ಇಶ್ಯೂ ಅಷ್ಟೇ, ಏನಾಗಲ್ಲ ಪ್ರಾಬ್ಲಮ್. ಎಲ್ಲ ಕ್ಲಾರಿಟಿ ಸಿಗುತ್ತೆ ನಿಮಗೆ ಕ್ಲಿಯರಾಗಿ. ಎಲ್ಲ ನಿಮ್ದು ಏನಿದೆ ಪರ್ಟಿಕ್ಯುಲರ್ ನಿಮ್ಮ ಕ್ಯಾಟಗರಿಗೆ, ನಿಮ್ಮ ಕ್ಲಾಸ್ಗೇನೆ ಅಲಾಟ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇವಾಗ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಂಬಂದೆ, ಕರೆಕ್ಟ್. ಇವಾಗ ಏನೇನು ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಎಷ್ಟೊಂದು ಜನ ಆಲ್ರೆಡಿ ಇವಾಗ ಒಂದೇನು ಮಾಡಿದ್ದಾರೆ ಅಂದರೆ, ಈ ಥರ ಎಫೆಕ್ಟ್ ಆಗ್ತಿದೆ ಅಂತ, ಎಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬಾ ಪೇರೆಂಟ್ಸ್ ಕೂಡ ಏನಾಗಲ್ಲ ಇರಲಿ ಒಂದ್ಸತಿ ರಿಫ್ರೆಶ್ ಮಾಡಿ ನೋಡು ಅಂತ ಹೇಳಿದಾಗ ಮತ್ತೆ ಅದು ಒಂದು ನ್ಯೂ ಫಾರ್ಮ್ ಬಂದು ಡಿಸ್ಪ್ಲೇ ಆಗುತ್ತೆ. ಅವಾಗ ನೀವು ಅದು ನ್ಯೂ ಫಾರ್ಮು ಕೂಡ ಫಿಲ್ ಮಾಡಿಬಿಟ್ಟಿರ್ತೀರಾ. ಬಟ್ ದಟ್ಸ್ ಟೋಟಲಿ ರಾಂಗ್. ಅದು ನಿಮಗೆ ಏನೂ ಇರಲ್ಲ, ಅದು ರಾಂಗ್ ಡೇಟಾ ಅಥವಾ ಸಬ್ಮಿಟ್ ಮಾಡಿರ್ತೀರಾ, ಅಥವಾ ಇನ್ ಕೇಸ್ ಕರೆಕ್ಟ್ ಡೇಟಾ ಆಗಿದ್ರೂ ಕೂಡ ನೀವು ಒಂದು ಸತಿ ಅಪ್ಲಿಕೇಶನ್ನ ಏನು ಫಿಲ್ ಮಾಡಿರ್ತೀರಾ ನೋಡಿ, ಅದನ್ನು ಯಾವುದೇ ಕಾರಣಕ್ಕೂ ಮತ್ತೆ ತೋರಿಸಿದ್ರು ಕೂಡ ಇಟ್ಸ್ ಬೈ ಎರರ್. ನೀವು ಒಂದು ಸತಿ ಅಪ್ಲಿಕೇಶನ್ ಫಿಲ್ ಮಾಡಿದರೆ ತಾನೇ, ಅದನ್ನು ಕ್ಲೋಸ್ ಮಾಡಿ ಲಾಗೌಟ್ ಆಗಿ ಅಷ್ಟೇ. ಬಟ್ ಯಾವುದೇ ಕಾರಣಕ್ಕೂ ಮತ್ತೆ ಅಪ್ಲಿಕೇಶನ್ ಅಂತ ಯಾವುದೇ ಕಾರಣಕ್ಕೂ ಇರಲ್ಲ. ಬಟ್ ಅದು ಬಂತು ಅಂದರೆ ಅದು ಎರರ್ ಅಂತ ಹೊರತು ನೀವು ಯಾವುದೇ ಕಾರಣಕ್ಕೂ ಫಿಲ್ ಮಾಡಬಾರ್ದು. ಬಿಕಾಸ್ ಅದು ಏನೇ ರಿಜಿಸ್ಟರ್ ನೀವು ಮಾಡಬೇಕು ಅಂದಾಗ, ಆ ರಿಜಿಸ್ಟರ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ KE ಕಡೆಯಿಂದನೇ ವೆಬ್ಸೈಟಲ್ಲೇ ಅದಕ್ಕೆ ಒಂದು ಸಪ್ರೇಟಾಗಿ ಪೋರ್ಟಲ್ ಮಾಡಿ ಅಲ್ಲಿ ರಿಜಿಸ್ಟರ್ ಮಾಡೋದಕ್ಕಂತ ಹೇಳ್ತಾರೆ. ಅದು ಏನಾದರೂ ಬಂದರೆ ನಾವು ನಿಮಗೆ ಡೆಫಿನೆಟ್ಲಿ ಇಮ್ಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡ್ತೀವಿ, ಅದ್ರ ಬಗ್ಗೆ ಡೌಟೇ ಇಲ್ಲ. ಬಟ್ ಬಿಕಾಸ್ ನೀವು ಎಷ್ಟೊಂದು ಜನ ಈ ಥರ ಪ್ಯಾನಿಕ್ ಆಗಿ ತುಂಬಾ ಅಯ್ಯೋ ಬರ್ತಾ ಇಲ್ಲ ಮತ್ತೆ ರಿಫ್ರೆಶ್ ಆಗೋಗಿದೆ ಅಂತ ಎಲ್ಲರೂ ಜಸ್ಟ್ ಅದನ್ನು ಸ್ಕ್ರೋಲ್ ಮಾಡ್ತೀರಾ, ಮತ್ತೆ ರಿಫ್ರೆಶ್ ಮಾಡ್ತೀರಾ, ಮತ್ತೆ ಲಾಗೌಟ್ ಆಗ್ತೀರಾ, ಮತ್ತೆ ಲಾಗಿನ್ ಆಗ್ತೀರಾ. ಈ ಥರ ಮಾಡಿಕೊಂಡು ಸುಮ್ಮನೆ ಅನ್ವಾಂಟೆಡ್ ಸುಮ್ಮನೆ ಅದನ್ನ ಮತ್ತೆ ಡೀಟೇಲ್ಸ್ನ ಫಿಲ್ ಮಾಡ್ತೀರಾ, ಮತ್ತೆ ಆ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡ್ತೀರಾ. ಈ ಥರ ಕೊಡಬೇಡಿ, ಅದು ಅಲ್ಲಿ ಬಗ್ ಫಾರ್ಮ್ ಆಗುತ್ತೆ. ಮೀನ್ಸ್ ಇಟ್ಸ್ ಒಂದು ಬಿಗ್ ಎರರ್. ಆ ಥರ ಫಾರ್ಮ್ ಆದರೆ ಕಂಪ್ಲೀಟ್ಲಿ ನಿಮ್ಮ ಡಾಕ್ಯುಮೆಂಟ್ ರಿಜೆಕ್ಟ್ ಆಗೋ ಚಾನ್ಸಸ್ಸು ಹೈ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ನೀವು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಇದನ್ನು ಯಾಕೆ ಈ ಥರ ಎಲ್ಲ ಇನ್ಫಾರ್ಮೇಟಿವ್ ನಿಮ್ಗೆ ಹೇಳಬೇಕು ಅಂದರೆ, ಎಷ್ಟೊಂದು ಜನ ಈ ಥರ ಮಾಡಿದಾಗ ಆಮೇಲೆ ಅದೆಲ್ಲ ದಿನ ಅವರು ಎಷ್ಟು ಹೆಂಗೆ ಮಾಡ್ತಾರೆ ಅಂದರೆ, ಒಂದು ದಿನ ನೀವು ಹೋದಾಗ ಜಸ್ಟ್ ಒಂದು ದಿನದಲ್ಲಿ ಕೆಲಸ ಆಗಲ್ಲ ಇದೆಲ್ಲ. ಇನ್ ಕೇಸ್ ಈ ಥರ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆದರೆ ನೀವು ಅರೌಂಡ್ 15 days ಡೈಲಿ ಬಂದು ಹೋಗಬೇಕು. ನೀವು ಅದಕ್ಕೆ ಬಂದು ಒಂದಿನ ಈಗ ಬಂದು ಸೈನ್ ಮಾಡಿ, ಇನ್ನೊಂದು ದಿನ ಅದಕ್ಕೆ ಮಾಡಿ, ಅದಕ್ಕೆ ಪೆನಾಲ್ಟೀಸ್ ಕಟ್ಟಬೇಕಾಗುತ್ತೆ. ಈ ಥರ ಎಲ್ಲ ಇರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಸೊ ಇದು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗ್ತಿರೋ ನೋಡ್ಕೊಳ್ಳಿ. ಬಿಕಾಸ್ ನಿಮ್ಗೆ ಎಲ್ಲ ಸ್ಟೂಡೆಂಟ್ಸು ಅವ್ರವ್ರ ಗೋಲ್ ರೀಚ್ ಮಾಡೋದೇ ನಮ್ಮ ಗುರಿನೂ ಕೂಡ ಆಗಿರುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಡೆಫಿನೆಟ್ಲಿ ಅವರಿಗೆ ತುಂಬಾ ಬೆನಿಫಿಟೆಡ್ ಆಗಿರುತ್ತೆ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಿದ್ದಾರೆ, ಅರೌಂಡ್ 90% ಅನ್ಸಬ್ಸ್ಕ್ರೈಬರ್ಸ್ ನೋಡ್ತಿದ್ದೀರಾ. ಸೊ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಎಷ್ಟು ಮಾಡ್ಕೊಳ್ತೀರಾ, ನಾವು ಕೂಡ ನಮಗೊಂದು ಇಂಟ್ರೆಸ್ಟ್ ಬರುತ್ತೆ. ನೀವು ಯಾವ ಥರ ಇಷ್ಟೊಂದು ಜನ ಇಂಟ್ರೆಸ್ಟ್ ಪಟ್ಟಿದ್ದಾರೆ ಅಂದಾಗ ಡೆಫಿನೆಟ್ಲಿ ನಾವು ಅವರಿಗೆ ತುಂಬ ವರ್ತ್ ಮೆಟೀರಿಯಲ್ನ ಕೊಡಬೇಕು. ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗ್ಬಾರ್ದು. ಎಷ್ಟೇ ನೈಟ್ ಆಗಿರಲಿ, ಏನೇ ಇರಲಿ, 24 hours ನಾವು ಅವೈಲಬಿಲಿಟಿ ಇರ್ತೀವಿ. ನೀವು ಏನೇ ಈ ಥರ ನಮ್ಮ ಪ್ರೊಫೆಸರ್ಸ್ ಎಲ್ಲ ಅವೈಲಬಿಲಿಟಿ ಇರ್ತಾರೆ. ನೀವು ಏನೇ ಇದ್ರೂ ಕೂಡ ಟೆಕ್ಸ್ಟ್ ಮಾಡಿ. ನೀವು ಕೂಡ ಇವಾಗ ನೋಡ್ತಿರ್ತೀರ ರೀಸೆಂಟ್ ವೀಡಿಯೋಸಲ್ಲಿ ನೀವು ಯಾವ್ದು ಬೇಕಾದರೂ ಕಮೆಂಟ್ಸ್ ನೋಡಿರ್ಬೋದು. ಆ ಕಮೆಂಟ್ ಮಾಡಿ ವಿತಿನ್ 2 minutes ಅಥವಾ ವಿತಿನ್ 5 minutes ಒಳಗಡೆ ರೆಸ್ಪಾನ್ಸ್ ಹೋಗ್ತಿರುತ್ತೆ. ಇವನ್ ಯಾರ್ಯಾರು ನಮಗೆ ಪ್ರೈವೇಟ್
ಡೈರೆಕ್ಟಾಗಿ ಮೆಸೇಜ್ ಮಾಡ್ತಿರ್ತೀರಾ, ಅವ್ರಿಗೆ ಕೂಡ ನಮ್ಮ ಪ್ರೊಫೆಸರ್ಸಿಂದ ಡೈರೆಕ್ಟಾಗಿ ಅವ್ರಿಗೆ ಮೆಸೇಜಸ್ ಹೋಗ್ತಿರುತ್ತೆ. ಸೊ ನೀವು ಏನೇ ಇದ್ರೂ ಯಾವುದೇ ಕಾರಣಕ್ಕೂ ನೀವು ಒಂದು ಸ್ಟೆಪ್ ಇಡಬೇಕಾದ್ರೆ ನೀವು ಅದನ್ನು ನಮಗೆ ಕೇಳಿ, ಒಂದ್ಸತಿ ನೀವು ಅದನ್ನು ಕ್ಲಾರಿಟಿ ಇತ್ತಾ ಡೆಫಿನೆಟ್ಲಿ ನೀವು ಮುಂದೆ ಹೋಗಿ, ನೋ ಪ್ರಾಬ್ಲಮ್. ಬಟ್ ನಿಮಗೆ ಅದೇನಾದರೂ ಚೂರೇ ಡೌಟ್ ಇದ್ದರೂ ಕೂಡ ನಮ್ಮ ಹತ್ರ ಕ್ಲಾರಿಟಿ ತಗೊಂಡು ನೀವು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಮಾಡಿ, ನೋ ಪ್ರಾಬ್ಲಮ್. ಬೇಕಾದ್ರೆ ಒಂದು ನಿಮಿಷ ಲೇಟಾಗಿ ಮಾಡಿದ್ರು ಓಕೆ, ಬಟ್ ಅದೇ ಒಂದು ನಿಮಿಷ ನೀವೇನಾದರೂ ಸಬ್ಮಿಟ್ ಮಾಡಿದ್ಮೇಲೆ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಆಗಲ್ಲ. ಮತ್ತು ಇವಾಗ ಮತ್ತೆ ಒಂದ್ಸತಿ ಹೇಳ್ತಿದ್ದೀನಿ, ನೀವು ಯಾವುದೇ ಕಾರಣಕ್ಕೂ ರಿಫ್ರೆಶ್ ಮಾಡಿದಾಗಲಿ ಲಾಗಿನ್ ಆದಾಗ ಮತ್ತೆ ಅದೇನಾದರೂ ರಿಫ್ರೆಶ್ ಆಗಿ ಎಲ್ಲ ಹೊಸ ಥರ ತೋರಿಸ್ತು ಅಂದರೆ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನೀವು ಲಾಗೌಟ್ ಆಗಿ, ಇನ್ ಕೇಸ್ ಕೆಲವೊಂದು ಸತಿ ಲಾಗೌಟ್ ಆಗೋ ಆಪ್ಷನ್ಸು ಕಾಣಲ್ಲ, ಅವಾಗ ಏನು ಮಾಡಬೇಕು ಸರ್ ಅಂತ ಕೇಳ್ತಾರ. ಸೊ ಅವಾಗೇನಿಲ್ಲ, ನೀವು ಜಸ್ಟ್ ಕ್ರೋಮ್ ಟ್ಯಾಬ್ನ ಕ್ಲೋಸ್ ಮಾಡಿ, ಮತ್ತು ಹಿಸ್ಟ್ರಿಗೆ ಹೋಗಿ ಕಂಪ್ಲೀಟಾಗಿ ಅಲ್ಲಿ ಏನಿರುತ್ತೆ ಕ್ಯಾಚಿ ಡೇಟಾ ಮತ್ತು ಅಲ್ಲಿ ಏನಿರುತ್ತೆ ನೀವು ಮಾಡಿರೋದು ಆಲ್ ಟೈಮಿಗೆ ಸೆಟ್ ಮಾಡಿ, ಎಲ್ಲ ರಿಫ್ರೆಶ್ ಮಾಡಿ, ಎಲ್ಲ ಕ್ಲಿಯರ್ ಮಾಡಿ. ಸೊ ಅವಾಗ ಒಂದು ಸತಿ ಮಾಡಿದಾಗ ಮತ್ತೆ ನೆಕ್ಸ್ಟ್ ಸತಿ ಸದ್ಯಕ್ಕೆ 24 hours ತನಕ ಲಾಗಿನ್ ಆಗೋಕ್ಕೆ ಹೋಗಬೇಡಿ. ಬಟ್ ಇನ್ ಕೇಸ್ ಏನಾದರೂ ಕೆಯಿಂದ ಅಪ್ಡೇಟ್ಸ್ ಬಂದರೆ ಡೆಫಿನೆಟ್ಲಿ ಲಾಗಿನ್ ಆಗಿ, ಅಂದರೆ ಅಲ್ಲಿ ಕ್ಲಿಯರ್ ಆಗಿರುತ್ತೆ, ಸಾರ್ಟ್ ಔಟ್ ಆಗಿರುತ್ತೆ ಅಂತ, ಓಕೆನಾ. ಇನ್ ಕೇಸ್ ಕೆಯಿಂದ ಏನಾದರೂ ಲಾಗಿನ್ ಆಗ್ಬೋದು ಈ ಥರ ಎಲ್ಲ ಅಂತ ಬಂದರೆ ಮಾಡಿ, ಇಲ್ಲ ಅಂದರೆ ಇನ್ನೂ ಏನು ಅಪ್ಡೇಟ್ ಬಂದಿಲ್ಲ, ಸೇಮ್ ಇಶ್ಯೂ ಅಲ್ಲೇ ಇದೆ ಅಂದರೆ ನೀವು ಸದ್ಯಕ್ಕೆ ಆಗಕ್ಕೆ ಹೋಗಬೇಡಿ. ಈ ಥರ ನೈಟ್ ಏನಾದರೂ ಆದರೆ ಮಾರ್ನಿಂಗ್ ಆಗಿ ಒಂದು 8 hours ಗ್ಯಾಪ್ ಬಿಟ್ರೂ ನೋ ಪ್ರಾಬ್ಲಮ್, ಎಲ್ಲ ಕ್ಲಿಯರ್ ಆಗಿರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಮತ್ತು ಇವಾಗ ಇನ್ನೂ ಯಾರ್ಯಾರಿಗೆ ಸರಿ ಹೋಗಿಲ್ಲ ಅವರು ಇವಾಗ ನಮ್ಮ ವಿಡಿಯೋ ಕಮೆಂಟ್ ಮಾಡಿ, ಅದನ್ನ ಡೈರೆಕ್ಟ್ನ ಅಫಿಷಿಯಲ್ಸ್ ಕೂಡ ವಿಸಿಟ್ ಮಾಡ್ತಿರ್ತಾರೆ. ಸೊ ಆ ಅಫಿಷಿಯಲ್ಸ್ ನೋಡಿದಾಗ ನಿಮ್ಮದು ಒಂದು IDs ಏನಾದರೂ ಇತ್ತು ಅಂದರೆ ಇಮಿಡಿಯೇಟ್ಲಿ ಐಡಿನ ಅಲ್ಲಿ ಟ್ರ್ಯಾಕ್ ಮಾಡಿ ನೋಡ್ತಾರೆ. ಇನ್ ಕೇಸ್ ವರ್ಕ್ ಆಗ್ತಿಲ್ಲ ಅಂದರೆ ಅದು ಯಾಕೆ ಆಗ್ತಿಲ್ಲ ಅಂತ ತುಂಬ ಅವ್ರು ಸೀರಿಯಸ್ ಆ್ಯಕ್ಷನ್ನೇ ತೊಗೊಳ್ತಾರೆ. ಒಂದ್ಸತಿ ಅವ್ರಿಗೆ ಅದು ನೋಟಿಸ್ ರೀಚ್ ಆಯಿತು ಅಂದರೆ ಅವ್ರು ಯಾವುದೂ ಸುಮ್ಮನೆ ಬಿಡ್ತಾ ಇಲ್ಲ. ಸೊ ಎಲ್ಲನೂ ಕ್ಲಾರಿಟಿ ಕೊಟ್ಟು ಎಲ್ಲನೂ ಎರರ್ಸ್ನ ಸಾಲ್ವ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನಿಮ್ಮ ಎರರ್ಸ್ ಬೇಗ ಸಾಲ್ವ್ ಆಗಬೇಕು, ನಿಮಗೆ ಬೇಗ ಅಪ್ಲಿಕೇಶನ್ ಡೌನ್ಲೋಡ್ ಆಗಬೇಕು, ಕರೆಕ್ಟ್ ಇರೋ ಅಪ್ಲಿಕೇಶನ್ ಡೌನ್ಲೋಡ್ ಆಗಬೇಕು ಅಂದರೆ ನೀವು ಬೇಗ ಎಷ್ಟು ಬೇಗ ಕಮೆಂಟ್ ಮಾಡ್ತೀರಾ, ಎಷ್ಟು ಬೇಗ ಮಾಡ್ತೀರಾ ಅಷ್ಟು ಬೇಗ ನಾವು ರೀಚ್ ಆಗುತ್ತೆ ಇನ್ಫಾರ್ಮೇಷನ್ ಡೈರೆಕ್ಟರ್ಸ್ಗೆ. ಸೊ ಆವಾಗ ಈಸಿಯಾಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಟಾಗಿ ಸಿಗುತ್ತೆ, ನೀವು ಬೇಗ ಪ್ರೊಸೀಡ್ ಟು ನೆಕ್ಸ್ಟ್ ಲೆವೆಲ್ ಹೋಗ್ಬೋದು. ಮತ್ತು ಇನ್ನೂ ನೀವು ನಿಮ್ಮ ಟೆಲಿಗ್ರಾಮಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ನಿಮ್ಮ ಕ್ಲಾಸ್ ಗ್ರೂಪ್ಸಲ್ಲಿ ಈ ಥರ ಇದನ್ನು ಶೇರ್ ಮಾಡಿ, ಅವ್ರಿಗೆ ಎಷ್ಟು ಯಾರ್ಯಾರಿಗೆ ಎಫೆಕ್ಟ್ ಆಗ್ತಿದೆ ಅಂತ ಮೆನ್ಷನ್ ಮಾಡೋಕ್ಕೆ ಹೇಳಿ. ಜಸ್ಟ್ ಅವ್ರಿಗೆ ಈ ಥರ ಐ ಆಮ್ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸಾಕು, ಜಸ್ಟ್ ಅದನ್ನು ನೋಡ್ಕೊಂಬಂದರೆ ಸಾಕು. ಅಂದರೆ ಇಷ್ಟು ಜನಕ್ಕೆ ಆಗ್ತಿದೆ ಅಂತ ಗೊತ್ತಾದಾಗ ಡೆಫಿನೆಟ್ಲಿ ಅವ್ರೊಂದು ಸೀರಿಯಸ್ ಆ್ಯಕ್ಷನ್ ತೊಗೊಳ್ತಾರೆ ಅನ್ನೋ ರೀಸನಿಗೆ ಇದೆಲ್ಲ ಹೇಳ್ತಾ ಇದ್ದೀವಿ. ಸೊ ಖಂಡಿತ ಮತ್ತೆ ಇವಾಗ ನಾವು ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಎರಡು ಹೇಳಿದ್ದೀವಿ, ನೀವು ಏನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಇದನ್ನು ತುಂಬ ಯಾರ್ಯಾರು ಕೇಳಿಸ್ಕೊಂಡಿದ್ದೀರಾ, ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ನಿಮಗೆ ತುಂಬಾ ಯೂಸ್ ಆಗುತ್ತೆ ನೋಡಿ. ಬಿಕಾಸ್ ಎಷ್ಟೊಂದು ಜನ ನೆಕ್ಸ್ಟ್ ಇನ್ನೊಂದ್ಸತಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಬಂದಾಗ ಅಯ್ಯೋ ನಾನು ಈ ಥರ ಮಾಡಿಬಿಟ್ಟೆ ಕಣೋ ಅಂದಾಗ, ನೋಡು ನೀನು ಆ ವಿಡಿಯೋ ಕೇಳಿದರೆ ಹಂಗೆ ಆಗ್ತಾ ಇರಲಿಲ್ಲ ಅಂತ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇವನ್ ನಮಗೆ ಕೂಡ ಈ ಥರ ಹೇಳಿದ್ರೆ, ಸರ್ ನಾವು ನಿಮ್ಮ ವಿಡಿಯೋ ನೋಡಿದೆ ಈ ಥರ ಮಾಡಿಬಿಟ್ವಿ, ಬಟ್ ಈ ಥರ ತಪ್ಪಾಗ್ಬಿಟ್ಟಿದೆ, ಯಾವ ಥರ ಸರ್ ಈ ಥರ ಮತ್ತೆ ಇದನ್ನು ರೀಸಾಲ್ವ್ ಮಾಡೋದು ಅಂತ ಕೇಳ್ಕೊಂಡು ಬಂದಿದ್ದಾರೆ. ಸೊ ಪ್ಲೀಸ್ ಸ್ಟೂಡೆಂಟ್ಸ್, ನಾವು ನಿಮ್ಗೆ ಏನು ಹೇಳ್ತೀವಿ ಅಂದರೆ, ನೀವು ಒಂದ್ಸತಿ ತಪ್ಪು ಮಾಡೋದಕ್ಕಿಂತ ಮುಂಚೆನೇ ನಮ್ಮ ಹತ್ರ ಬಂದರೆ ಡೆಫಿನೆಟ್ಲಿ ನಿಮ್ಗೆ ಆ ತಪ್ಪು ದಾರಿಗೆ ಕಳಿಸಲ್ಲ. ಅದನ್ನು ನಿಮಗೆ ನೀಟಾಗಿ ತೋರಿಸ್ತೀವಿ, ಯಾವ ಥರ ಮಾಡಿದ್ರೆ ನಿಮಗೆ ಬೆಟರ್, ಆಮೇಲೆ ನಿಮಗೆ ಸಜೆಷನ್ಸ್ ಕೊಡ್ತೀವಿ, ಈ ಥರ ಇರುತ್ತೆ. ಬಟ್ ನೀವು ಅದೇ ಒಂದು ಸತಿ ಅದು ನಿಮ್ಮ ಕೈ ಬಿಟ್ಟು ಹೋದ್ಮೇಲೆ ಸಬ್ಮಿಟ್ ಆದಮೇಲೆ ಬಂದರೆ ಡೆಫಿನೆಟ್ಲಿ ನಾವು ಕೂಡ ಏನು ಮಾಡೋಕ್ಕಾಗಲ್ಲ. ಬಟ್ ಅದು ನಾವು ಇನ್ನೂ ಮ್ಯಾಕ್ಸಿಮಮ್ ಮಾಡ್ಬೋದು, ಬಟ್ ಅದು ವಿತ್ ಪೆನಾಲ್ಟಿ ಆಗುತ್ತೆ. ನೀವು ಇದಕ್ಕೆ ಡೈರೆಕ್ಟಾಗಿ ಅಲ್ಲಿ ಆಫೀಸಿಗೆ ವಿಸಿಟ್ ಮಾಡಿ ಏನೇನು ಮಾಡಬೇಕು ಅಪ್ಲಿಕೇಶನ್ ಅದೆಲ್ಲ ಪ್ರೊಸೀಜರ್ ಏನಿರುತ್ತೆ ಅಂತ ಎಲ್ಲ ನಿಮ್ಗೆ ಹೇಳ್ತೀವಿ ಬೇಕಾದರೆ. ಬಟ್ ಅದೆಲ್ಲ ಪೆನಾಲ್ಟೀಸ್ ಹೋಗುತ್ತೆ. ಮತ್ತು ಇನ್ಕ್ರೀಸಿಂಗ್ ಇವನ್ ನಿಮಗೆ ಒಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕಿಪ್ ಆದರೂ ಆಗ್ಬೋದು, ಆಮೇಲೆ ನಿಮಗೆ ಅಲರ್ಟ್ ಆಗದೇನೂ ಇರ್ಬೋದು. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡೋರು ತುಂಬ ಇರ್ತಾರೆ, ತುಂಬ ಸ್ಟೂಡೆಂಟ್ಸ್ಗೂ ಈ ಥರ ಪ್ರಾಬ್ಲಮ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಏನೋ ನಿಮಗೆ ಎಫೆಕ್ಟ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ಸ್ಗೆ ಅಪ್ಡೇಟ್ ಆಗಿರಿ. ನಿಮಗೆ ಏನೇ ನಮ್ಮಿಂದ ಅಪ್ಡೇಟ್ ಬಂದ್ರೂ ನೀವು ನೋಡ್ತಾ ಇರಿ, ಯಾವುದೇ ಕಾರಣಕ್ಕೂ ಏನು ಮಿಸ್ಟೇಕ್ ಮಾಡ್ಕೋಬೇಡಿ. ಅದು ಏನೇ ನಿಮಗೆ ಡೌಟ್ಸ್ ಇರಲಿ, ಏನೇ ಕ್ಲಾರಿಫಿಕೇಷನ್ಸ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ ಆ ವಾಟ್ಸಪ್ ಗ್ರೂಪಲ್ಲಿರೋ ಅಡ್ಮಿನ್ ನಂಬರಿಗೆ ಮೆಸೇಜ್ ಮಾಡಿದ್ರೂ ಡೆಫಿನೆಟ್ಲಿ ನಾವು ನಿಮಗೆ ಕ್ಲಾರಿಫಿಕೇಷನ್ಸ್ ಕೊಡ್ತೀವಿ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಕಮೆಂಟಲ್ಲಿ ಮೇನ್ ಐ ಆಮ್ ಆಲ್ಸೋ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಅನ್ನೋದನ್ನ ಮೆನ್ಷನ್ ಮಾಡಿ. ಬೇರೆ ಈ ಥರ ಸೂಪರ್ ಸರ್ ಆ ಥರ ಏನೋ ಮೆನ್ಷನ್ ಮಾಡಿಬಿಡಿ ಪ್ಲೀಸ್. ಎಲ್ಲರೂ ಬೇರೆ ವೀಡಿಯೋಸಲ್ಲಿ ಅವ್ರು ಏನು ಹೇಳ್ತಾರೆ, ಇಲ್ಲ ನಮಗೆ ಸೂಪರ್ ಹೆಂಗೆ ಅನ್ನಿಸ್ತು ನಿಮ್ಗೆ ವಿಡಿಯೋ ಅದನ್ನು ಮೆನ್ಷನ್ ಮಾಡಿ ಅಂತಾರೆ. ನಮಗೆ ಲೈಕ್ ನಮಗೇನು ಅಪ್ರಿಷಿಯೇಷನ್ಸ್ ಬೇಡ ಸ್ಟೂಡೆಂಟ್ಸ್. ನೀವು ಏನು ನಿಮಗೆ ಎಫೆಕ್ಟ್ ಆಗ್ತಿದೆ ನೋಡಿ, ಐ ಆಮ್ ಆಲ್ಸೋ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಅಂತ ಮೆನ್ಷನ್ ಮಾಡಿ ಸಾಕು. ಬಿಕಾಸ್ ನಮಗೆ ನಿಮ್ಮ ಏನೇನು ಪ್ರಾಬ್ಲಮ್ಸ್ ಆಗ್ತಿದೆ ಅದನ್ನು ಸಾಲ್ವ್ ಆದರೆ ಅದೇ ನಮಗೆ ದೊಡ್ಡ ಖುಷಿ. ನಮಗೆ ಅಪ್ರಿಷಿಯೇಷನ್, ನಮಗೆ ಈ ಥರ ಸೂಪರ್ ಸರ್
ಸರ್, ನಿಮ್ಮ ಈ ಥರ ಇನ್ನೂ ಕೆಲವರು ವಾಯ್ಸ್ ಸೂಪರ್ ಸರ್, ನೀವು ಹೇಳೋದು ಕರೆಕ್ಟ್ ಸರ್, ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ನೋ ಪ್ರಾಬ್ಲಮ್. ಆ ಥರದ್ದು ಯಾರಾದರೂ ಕಮೆಂಟ್ಸ್ ಇದ್ದರೆ ಮಾಡೋದಕ್ಕೆ ಹೋಗಬೇಡಿ ಪ್ಲೀಸ್. ಮತ್ತು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊಳ್ಳೋ ಥರ ನಾನು ಇದೇ ಥರ ಹೇಳ್ತಿದ್ದೀನಿ, ನೀವು ಯಾವುದೇ ಕಾರಣಕ್ಕೂ ಈ ಥರ ಅಪ್ರಿಷಿಯೇಷನ್ಸ್ ಇದ್ದರೆ ಮಾಡೋದಕ್ಕೆ ಹೋಗಬೇಡಿ. ಬಟ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಫಸ್ಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಅದಕ್ಕೆ ಸಾಲ್ವ್ ಮಾಡ್ತೀವಿ. ಏನೇ ಇದ್ರೂ ನಿಮಗೆ ನಾವು ಕರೆಕ್ಟಾಗಿ ಹೇಳ್ತಿದ್ದೀವಿ, ಯಾವ ಥರ ಮಾಡ್ತಿದ್ದೀವಿ ಅಂತ ಒಂದರಿಂದ ಗೊತ್ತಾಗಬೇಕು ಅಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಬ್ಸ್ಕ್ರೈಬ್ ಬಟನಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಮಗೆ ಈ ಥರ ಇಷ್ಟೊಂದು ಜನ ಇಂಟ್ರೆಸ್ಟ್ ಪಡ್ತಿದ್ದಾರೆ ಅಂದಾಗ ಡೆಫಿನೆಟ್ಲಿ ನಾವು ಇನ್ನೂ ಜಾಸ್ತಿ ಹೆಚ್ಚಿನ ಮಾಹಿತಿ ಅವ್ರಿಗೆ ರೀಚ್ ಮಾಡಿಸ್ಬೇಕು ಅನ್ನೋದು ಒಂದು ತುಂಬ ಕುತೂಹಲ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾವುದೇ ಟೈಮ್ ಆದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.